ಜೆಡಿಎಸ್ ಮತ್ತು ಬಿಜೆಪಿ ಆಡಳಿತದಲ್ಲಿ ಯಾವ ಕುಟುಂಬ ಬೇಕಾದರೂ ನಯಾ ಪೈಸೆ ದುಡ್ಡು ಕೊಟ್ಟಿದ್ದಾರಾ ತೋರಿಸಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಮೂಲಕ ಪ್ರತಿ ತಿಂಗಳು 4 ರಿಂದ 6 ಸಾವಿರ ರೂಪಾಯಿ ಹಣ ಗ್ಯಾರಂಟಿ ಯೋಜನೆಗಳ ಮೂಲಕ ತಲುಪಿಸುತ್ತಾ ಇದೆ. ಇಂತಹ ಜನಪರ ಕಾಳಜಿಯುಳ್ಳ ಸರ್ಕಾರ ಕೇಂದ್ರದಲ್ಲಿ ಸ್ಥಾಪನೆ ಮಾಡುವ ಗುರಿ ಹೊಂದಿರುವ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಮತ ನೀಡುವಂತೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ಮನವಿ ಮಾಡಿದರು. ಶಿರಾ ತಾಲೂಕಿನ ಚಂಗಾವರ ಗ್ರಾಮದಲ್ಲಿ ಶನಿವಾರ ಚುನಾವಣಾ ಪ್ರಚಾರ ನಡೆಸಿ ಮತಯಾಚನೆ ಮಾಡಿ ಮಾತನಾಡಿದರು. ಕೇಂದ್ರದಲ್ಲಿ ಮತ್ತೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನವನ್ನ ಬದಲಾವಣೆ ಮಾಡುವ ಹುನ್ನಾರ ಮಾಡಿದ್ದಾರೆ. ಒಂದು ವೇಳೆ ಸಂವಿಧಾನ ಬದಲಾವಣೆಯಾದರೆ ಜನಸಾಮಾನ್ಯರ ಬದುಕು ಕಷ್ಟಕರವಾಗುತ್ತದೆ. ಇಂತಹ ಸಂವಿಧಾನ ವಿರೋಧಿ ಬಿಜೆಪಿ ಸರ್ಕಾರವನ್ನ ತೊಲಗಿಸಿ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಬೆಂಬಲ ನೀಡುವ ಮೂಲಕ ದೇಶದ ಹಿತ ಕಾಯುವ ಜವಾಬ್ದಾರಿ ಪ್ರತಿಯೊಬ್ಬ ಮತದಾರರ ಮೇಲಿದೆ ಎಂದರು. ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿಬಿ ಜಯಚಂದ್ರ ಮಾತನಾಡಿ, ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದರೆ ಪ್ರತಿ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ನೀಡುವ ಯೋಜನೆ ಜಾರಿಗೊಳ್ಳಲಿದೆ. ಬಿಜೆಪಿಯ ಕೋಮುವಾದಿ ಆಡಳಿತದಿಂದ ಜನ ಬೇಸತ್ತಿದ್ದು ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಲಿದ್ದಾರೆ. ರಾಜ್ಯ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿ ಜನಸಾಮಾನ್ಯರ ಹಾಗೂ ಬಡ ಕುಟುಂಬಗಳ ಜೀವನ ಸುಧಾರಣೆ ಜೊತೆಗೆ ಆರ್ಥಿಕ ಸುಧಾರಣೆ ಮಾಡುವಲ್ಲಿ ಬಹುದೊಡ್ಡ ಪಾತ್ರ ವಹಿಸಿದೆ. ನುಡಿದಂತೆ ನಡೆದ ಕಾಂಗ್ರೆಸ್ ಪಕ್ಷದ ಆಡಳಿತ ಜನ ಮೆಚ್ಚಿದ್ದು ಕೇಂದ್ರದಲ್ಲಿಯೂ ಕೂಡ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬರಬೇಕೆಂಬ ನಿರೀಕ್ಷೆಯಲ್ಲಿದ್ದಾರೆ. ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನ ಮತದಾರ ಬೆಂಬಲಿಸಲಿದ್ದಾನೆ. ಚಿತ್ರದುರ್ಗ ಕ್ಷೇತ್ರದಲ್ಲಿ ಬಿಎನ್ ಚಂದ್ರಪ್ಪ ಗೆಲ್ಲುವುದು ನಿಶ್ಚಿತ ಎಂದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡ ಕೃಷ್ಣಪ್ಪ, ಶಿರಾ ಗ್ರಾಮಾಂತರ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚಂಗಾವರ, ರಾಜ್ಯ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕ ಉಪಾಧ್ಯಕ್ಷ ಅಬ್ದುಲ್ಲಾ ಖಾನ್, ನಗರಸಭೆ ಅಧ್ಯಕ್ಷೆ ಪೂಜಾ, ಮುಖಂಡರಾದ ರಾಕೇಶ್ ಬಾಬು, ಬಿಟಿ ಹನುಮಂತರಾಯಪ್ಪ, ಕಾಡುಗೊಲ್ಲ ಮುಖಂಡ ಶ್ರೀನಿವಾಸ್ ಬಾಬು, ಸೂರ್ಯಕುಂಟೆ ಸತ್ಯನಾರಾಯಣ, ಗಿರೀಶ್, ಡಿಎಂಪಿ ಕರಿಯಣ್ಣ, ರಾಮಕೃಷ್ಣ, ಜಿವಿಕೆ ಗೌಡ, ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಲಿಂಗಣ್ಣ, ಜಯಪ್ರಕಾಶ್, ಶಶಿಧರ್ ಗೌಡ, ಆರ್ ಮಹೇಂದ್ರ ಗೌಡ, ಕಾಂಗ್ರೆಸ್ ಯುವ ಮುಖಂಡ ರಮೇಶ್, ಚಿರತಹಳ್ಳಿ ಮಂಜುನಾಥ್ ಸೇರಿದಂತೆ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಿಮ್ಮಲ್ಲಿ ಮನವಿ ಮಾಡತಕ್ಕಂಥದ್ದು, ಈ ಚಂಗವರ ಮತ್ತು ಬೇವನಹಳ್ಳಿ ಒಂದು ಪ್ರಜ್ಞಾವಂತ ಮತದಾರರು ಇವತ್ತು ಚುನಾವಣೆ ಬಂದಿರಬೇಕಾದಾಗ ಚುನಾವಣೆಯ ಲಾಭವನ್ನ ನಾವು ಎಲ್ಲೋ ಒಂದು ಕಡೆಗೆ ನಮ್ಮ ಕ್ಷೇತ್ರಕ್ಕೆ ಪಡಿಬೇಕಾಗ್ತದೆ. ನನಗೆ ನೀವು ಆಶೀರ್ವಾದವನ್ನು ಮಾಡಿ ಅತ್ಯಧಿಕ ಬಹುಮತದಿಂದ ನನ್ನನ್ನು ವಿಧಾನಸಭೆ ಕಳಿಸಿದ್ರಿ. ನಾನು ಈಗ ದೆಹಲಿನಲ್ಲಿ ರಾಜ್ಯದ ಪ್ರತಿನಿಧಿಯಾಗಿದ್ದೇನೆ. ಅದರ ಪ್ರತಿನಿಧಿ ಅಂತ ಹೇಳಿದ್ರೆ ಒಂದು ಸಚಿವ ಸಂಪುಟದ ಮಂತ್ರಿ, ರಾಜ್ಯದ ಪರವಾದ ಮಂತ್ರಿಯಾಗಿ ಕೇಂದ್ರ ಸರ್ಕಾರದಲ್ಲಿದ್ದೇನೆ. ಈಗ ನಾನು ಅನೇಕ ಯೋಜನೆಗಳನ್ನ ತರೋದಕ್ಕೆ ಸಾಧ್ಯ. ನಿಜ, ಇವತ್ತು ಕೇಂದ್ರ ಇರ್ಬೋದು, ರಾಜ್ಯ ಇರ್ಬೋದು, ದುಡ್ಡಿನ ತೊಂದರೆ ಇದ್ದೇ ಇರ್ತದೆ. ಅದನ್ನ ಯಾವ್ಯಾವ ರೀತಿಯಲ್ಲಿ ತರೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು ನನಗೆ ದೇವರು ಚೆನ್ನಾಗಿ ಕೊಟ್ಟಿದ್ದಾನೆ. ಆ ದುಡ್ಡಿನ ನಾನು ಬಹಳ ವರ್ಷದಿಂದ ವಿಧಾನಸಭೆ ನೋಡಿರ್ತಕ್ಕಂಥವ್ರು. ನಾನು ಹಣವನ್ನ ತರಬೇಕಾದಾಗ ಒಂದು ಉದಾಹರಣೆ ಹೇಳ್ತೇನೆ. ನಾನು ಸಿರಾ ಒಂದು ಪ್ರಮುಖವಾದ ನಗರವನ್ನಾಗಿ ಮಾಡಬೇಕು, ಸಿರಾ ಒಂದು ತಾಲೂಕಾ ಜಿಲ್ಲೆ ಆಗಬೇಕು ಅಂತೇಳಿ ಸಂಕಲ್ಪ ಮಾಡಿರ್ತಕ್ಕಂಥವ್ರು. ಅದ್ರ ಜೊತೆಗೆ ಈಗ ಹೊಸದಾಗಿ 18 ಕಿಲೋಮೀಟರ್ಗಳ ಒಂದು ರಿಂಗ್ ರೋಡ್ ಅನ್ನು ಕೂಡ ಮಾಡ್ತಾ ಇದ್ದೀನಿ. ಅದನ್ನ ಅದೇ ರೋಡು ರಿಂಗ್ ರೋಡ್ ಇಂದ ಸೀದಾ ಮಧುಗಿರಿ ತಾಲೂಕಿನಿಂದ ಅಲ್ಲಿ ಗೋರಿಬಿದ್ದೂರ್ ಹತ್ರ ಒಂದು ಊರಿದೆ, ಅಲ್ಲಿಗೆ ಹೋಗಿ ಸೇರ್ತದೆ. ಆ ಬೈರನಹಳ್ಳಿ ಕ್ರಾಸ್ಗೆ ಎಷ್ಟು ಖರ್ಚಾಗ್ತದೆ ಅಂದ್ರೆ, ಈಗ ಯೋಜನೆಯಲ್ಲಿ ನಾನು ಮಂಜೂರಾತಿ ಬಹಳ ವರ್ಷದಿಂದ ಶುರು ಮಾಡ 10 ತಿಂಗಳಿಂದ ಅದರ ತಲೆ ಮೇಲೆ ಕೂತಿದ್ದೀನಿ. ಮೊದಲು 60 ಕೋಟಿ ಮಾಡಿಸ್ದೆ, ಆಮೇಲೆ 150 ಕೋಟಿ ಮಾಡಿಸ್ದೆ. ಈಗ 1300 ಕೋಟಿಗೆ ಇವತ್ತು ಅದನ್ನ ಮಂಜೂರಾತಿಯ ಹಂತದಲ್ಲಿ ಇದೆ. ಈಗ ಸಾವಿರಾರು ಕೋಟಿನ ನಾನು ತರಬೇಕು ಅಂತಂದ್ರೆ ನನಗೆ ಯಾರಾದ್ರೂ ಒಬ್ರು ಶಕ್ತಿ ಬೇಕಲ್ಲ. ನಾನು ಎಲ್ಲಿ ಎಷ್ಟು ದಿವಸ ಇರ್ತೀನೋ ಹೇಳ್ಕಕ್ಕೆ ಗೊತ್ತಿಲ್ಲ ಡೆಲ್ಲಿನಲ್ಲಿ. ಆದ್ರೆ ನಮ್ಮ ಪರವಾಗಿ ಕೆಲಸ ಮಾಡ್ತಕ್ಕಂಥವ್ರು ಒಬ್ಬರು ಬೇಕಾಗ್ತಾರೆ. ಅದಕ್ಕೆ ನಾವು ಹೋದ್ ಸರಿ ನೀವು ಬಿಜೆಪಿಯ ಬಿಡಪ್ಪ ಯಾಕೆ ಗಲಾಟೆ ಮಾಡ್ತೀರಿ?